ಭಾರತ ಭೌಗೋಳಿಕ ಸ್ಥಾನ ಮತ್ತು ಪ್ರಾಕೃತಿಕ ಲಕ್ಷಣಗಳು. ಇಂಡಿಯಾ ಎಂಬ ಹೆಸರು ಸಿಂಧೂ ನದಿಯಿಂದ ಬಳಕೆಗೆ ಬಂದಿದೆ. ಇಂಡಿಯಾ ಎಂಬ ಹೆಸರು ಸಿಂಧೂ ನದಿಯಿಂದ ಬಳಕೆಗೆ ಬಂದಿದೆ. ಭಾರತದ ಒಟ್ಟು ವಿಸ್ತೀರ್ಣ 32,87,263 ಚದರ ಕಿಲೋಮೀಟರ್ ಇದ್ದು, ಭೂಗಡಿ 15,200 ಕಿಲೋಮೀಟರ್ ಮತ್ತು ಜಲಗಡಿ 6,100 ಕಿಲೋಮೀಟರ್ ಆಗಿದೆ. ಭಾರತವು 7 ರಾಷ್ಟ್ರಗಳೊಡನೆ ಭೂಗಡಿಯನ್ನು ಮತ್ತು 2 ರಾಷ್ಟ್ರಗಳೊಡನೆ ಜಲಗಡಿಯನ್ನು ಹೊಂದಿದೆ. 7 ರಾಷ್ಟ್ರಗಳೊಡನೆ ಭೂಗಡಿ, 2 ರಾಷ್ಟ್ರಗಳೊಡನೆ ಜಲಗಡಿ. ಭಾರತದಲ್ಲಿ ಒಟ್ಟು 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳಿವೆ. ಭಾರತದ ದಕ್ಷಿಣದ ತುತ್ತ ತುದಿ ಇಂದಿರಾ ಪಾಯಿಂಟ್ ಮತ್ತು ಭಾರತದ ಉತ್ತರದ ತುತ್ತ ತುದಿ ಇಂದಿರಾ ಕೋಲ್ ಆಗಿದೆ. ಭಾರತೀಯ ಆದರ್ಶ ಕಾಲಮಾನವು 82.5 ಪೂರ್ವ ರೇಖಾಂಶವಾಗಿದೆ. 82.5 ಪೂರ್ವ ರೇಖಾಂಶವಾಗಿದೆ. ಮೌಂಟ್ ಎವರೆಸ್ಟ್ ಶಿಖರವು ಪ್ರಪಂಚದಲ್ಲಿಯೇ ಅತಿ ಎತ್ತರವಾದ ಶಿಖರವಾಗಿದೆ. ಮೌಂಟ್ ಗಾಡ್ವಿನ್ ಆಸ್ಟಿನ್ K2 ಭಾರತದ ಅತಿ ಎತ್ತರವಾದ ಶಿಖರವಾಗಿದೆ. ಉತ್ತರ ಭಾರತದ ಮೈದಾನವು ನದಿಗಳು ಹೊತ್ತು ತಂದ ಮೆಕ್ಕಲು ಮಣ್ಣಿನ ಸಂಚಯುತ ಮಣ್ಣಾಗಿದೆ. ಭಾರತದ ಪರ್ಯಾಯ ಪ್ರಸ್ಥಭೂಮಿಯು ಭಾರತದ ಭೂಸ್ವರೂಪ ವಿಭಾಗಗಳಲ್ಲಿ ಅತಿ ದೊಡ್ಡದು ಮತ್ತು ಪುರಾತನವಾಗಿದೆ. ಅಣ್ಣೈಮುಡಿ ಶಿಖರ ದಕ್ಷಿಣ ಭಾರತದಲ್ಲಿಯೇ ಅತಿ ಎತ್ತರವಾದ ಶಿಖರವಾಗಿದೆ. ಅಣ್ಣೈಮುಡಿ ಶಿಖರ ದಕ್ಷಿಣ ಭಾರತದಲ್ಲಿಯೇ ಅತಿ ಎತ್ತರವಾದ ಶಿಖರವಾಗಿದೆ. ಭಾರತಕ್ಕೆ ಅರಬ್ಬಿ ಸಮುದ್ರದಲ್ಲಿ 43 ಮತ್ತು ಬಂಗಾಳ ಕೊಳ್ಳಿಯಲ್ಲಿ 204 ಒಟ್ಟು 243 ದ್ವೀಪಗಳು ಸೇರಿವೆ. ಭಾರತದ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಳ್ಳಿ ಸೇರಿ 243 ದ್ವೀಪಗಳಿವೆ. ಹಿಮಾಲಯ ಪರ್ವತಗಳ ಮಹತ್ವ ಭಾರತಕ್ಕೆ ಹೇಗೆ ಇದೆ? ಹಿಮಾಲಯ ಪರ್ವತಗಳು ಭಾರತಕ್ಕೆ ಅತಿ ಮಹತ್ವವಾಗಿವೆ, ಏಕೆಂದರೆ ಇವು ಭಾರತಕ್ಕೆ ರಕ್ಷಣೆಯನ್ನು ಒದಗಿಸುತ್ತವೆ, ಶೀತ ಗಾಳಿಯನ್ನು ಕೂಡ ತಡೆಯುತ್ತವೆ. ಅತಿ ಶೀತವಾದ ಗಾಳಿಯನ್ನು ಕೂಡ ತಡೆಹಿಡಿಯುವಲ್ಲಿ ಹಿಮಾಲಯ ಪರ್ವತಗಳು ಮಹತ್ವ ಪಾತ್ರ ವಹಿಸಿವೆ. ನದಿಗಳ ಉಗಮ ಸ್ಥಾನವಾಗಿದೆ. ಜಲ ವಿದ್ಯುತ್ ಶಕ್ತಿಗೆ ಉತ್ಪಾದನೆಗೆ ಅನುಕೂಲವಾಗಿದೆ. ವಿಶಾಲ ಮೈದಾನದ ನಿರ್ಮಾಣಕ್ಕೆ ಸಹಾಯವಾಗಿದೆ. ಜಲ ಮತ್ತು ಸಸ್ಯ ಪ್ರಾಣಿ ಸಂಕುಲಕ್ಕೆ ಆಶ್ರಯ ತಾಣವಾಗಿದೆ. ಖನಿಜ ಸಂಪನ್ಮೂಲಗಳ ಆಗರ ಈ ಹಿಮಾಲಯ ಪರ್ವತ. ಪ್ರವಾಸೋದ್ಯಮಕ್ಕೆ ಹೇಳಿ ಮಾಡದ ಸ್ಥಳ ಈ ಹಿಮಾಲಯ ಪರ್ವತವಾಗಿದೆ.